Hello students, heartily welcome to our college, J.H. Patel College. I am Ashwini GT. For you people, I am going to handle the subjects computer concepts and problem solving technique. Means you are in this subject, you are learning about the computer basic concepts and how you are going to solve a problem, particular problem by using the computer. Okay. First, let's see what is computer. So, computer is an electronic device. Okay. Electronic device. It accepts data and instruction from the user, and it processes that data and it will display the results back to the user. Okay. So, what is computer means? So, it is an electronic device and it accepts ಡೇಟಾ ಫ್ರಮ್ ಯೂಸರ್. ಸೊ ಯೂಸರ್ ಅಂದರೆ ನಾವು. ಸೊ ನಮ್ಮಿಂದ ಯಾವುದೋ ಒಂದು ಡೇಟಾನ ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಯಾವುದು? ಕಂಪ್ಯೂಟರ್. ಫ್ರಮ್ ವೇರ್ ಇಟ್ ವಿಲ್ ಅಕ್ಸೆಪ್ಟ್? ಫ್ರಮ್ ದ ಇನ್ಪುಟ್ ಡಿವೈಸಸ್. ಸೊ ಫ್ರಮ್ ದ ಇನ್ಪುಟ್ ಡಿವೈಸಸ್ ಇಟ್ ವಿಲ್ ಅಕ್ಸೆಪ್ಟ್ ದ ಡೇಟಾ. ಓಕೆ. ಅಂಡ್ ಇಟ್ ವಿಲ್ process the data. Okay. Process the data means it will execute the ಡೇಟಾ. ಫಾರ್ ಎಕ್ಸಾಂಪಲ್, ನಾವು ಯೂಸರ್, ನಾವು ಇನ್ಸ್ಟ್ರಕ್ಷನ್ಸ್ ಏನು ಕೊಡ್ತಾ ಇದ್ವಿ, ಅದೊಂದು ಫೈಲ್ ಓಪನ್ ಮಾಡಬೇಕು. ಫೈಲ್ ಓಪನ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಡಬಲ್ ಕ್ಲಿಕ್ ಆನ್ ದಟ್ ಫೈಲ್, ರೈಟ್? ಸೊ ಡಬಲ್ ಕ್ಲಿಕ್ ಮಾಡಿದಾಗ, ಸೊ ಅಂದರೆ ನಾವೇನು ಇನ್ಸ್ಟ್ರಕ್ಷನ್ಸ್ ಕೊಟ್ವಿ, ಓಪನ್ ಮಾಡಬೇಕು ಅಂತ. ಸೊ ಎಲ್ಲಿಂದ? ಥ್ರೂ ದ ಇನ್ಪುಟ್ ಡಿವೈಸ್. ಇನ್ಪುಟ್ ಡಿವೈಸ್ ಯಾವುದು? ಮೌಸ್. ಓಕೆ. ಸೊ ಅಂಡ್ ದೆನ್ ಇಟ್ ವಿಲ್ ಪ್ರೋಸೆಸ್ ದ ಡೇಟಾ. ಸೊ ಅಂದರೆ ಅದು ಓಪನ್ ಮಾಡುತ್ತೆ. ಪ್ರೋಸೆಸ್ ಅಂದರೆ ಏನೇನು ಸ್ಟೆಪ್ಸ್ ಮಾಡುತ್ತೆ ಆ ಪರ್ಟಿಕ್ಯುಲರ್ ಫೈಲ್ನ ಓಪನ್ ಮಾಡಬೇಕಾದ್ರೆ ಅದಕ್ಕೆ processing data ಅಂತ ಅಂತೀವಿ. and then it will produce results for the user. ಅಂದ್ರೆ ಆ ಫೈಲ್ ಡಿಸ್ಪ್ಲೇ ಆಗುತ್ತೆ, ಅದಕ್ಕೆ ನಾವೇನಂತೀವಿ? ರಿಸಲ್ಟ್ ಪ್ರೊಡ್ಯೂಸ್ ಮಾಡೋದು ಅಂತ ಅಂತೀವಿ. ಸೊ ಎಲ್ಲಿ ಡಿಸ್ಪ್ಲೇ ಆಗುತ್ತೆ? ಇನ್ ದ ಔಟ್ಪುಟ್ ಡಿವೈಸಸ್ ಲೈಕ್ ಮಾನಿಟರ್. ಓಕೆ. ಸೊ ಇದಕ್ಕೆ ಕಂಪ್ಯೂಟರ್ ಅಂತ ಅಂತೀವಿ. ಸೊ ಕಂಪ್ಯೂಟರ್ ಮೀನ್ಸ್ ಇಟ್ ಈಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್. ಇಟ್ ವಿಲ್ ಅಕ್ಸೆಪ್ಟ್ ದ ಡೇಟಾ ಫ್ರಮ್ ದ ಯೂಸರ್ through the input devices and it will process the data. After processing, it will produce the results to the user through the output devices. Okay, idakke computer anta antivi. So in your syllabus, first concept is computer architecture. So it is also called as block diagram of computer. Okay, or basic ಫಂಕ್ಷನಲ್ ಯೂನಿಟ್ಸ್ ಆಫ್ ಕಂಪ್ಯೂಟರ್. ಅಂದರೆ ಯಾವ್ಯಾವುದು ಯೂನಿಟ್ಸು, ನೀವು ಕಂಪ್ಯೂಟರ್ಲಿ ಮೌಸ್ ಇರುತ್ತೆ, ಮಾನಿಟರ್ ಇರುತ್ತೆ, CPU ಇರುತ್ತೆ. ಸೊ ಏನೇನು ಫಂಕ್ಷನಲ್ ಯೂನಿಟ್ಸ್ ಇರುತ್ತೆ ಕಂಪ್ಯೂಟರಲ್ಲಿ ಅಂತ ಅಂದರೆ ಬೇಸಿಕ್ ಏನೇನು ಇರುತ್ತೆ ಅಂತ ಅದು ಇಲ್ಲಿರುತ್ತೆ. ಸೊ ಇದಕ್ಕೆ ಏನಂತೀವಿ? ಕಂಪ್ಯೂಟರ್ ಆರ್ಕಿಟೆಕ್ಚರ್ ಆರ್ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ಆರ್ ಬೇಸಿಕ್ ಫಂಕ್ಷನಲ್ ಯೂನಿಟ್ಸ್ ಆಫ್ ಕಂಪ್ಯೂಟರ್ ಅಂತ ಅಂತೀವಿ. ಓಕೆ. ಸೊ ದಿಸ್ ಇಸ್ ದ ಡಯಾಗ್ರಾಮ್ ಫಾರ್ ದ computer architecture. Okay. So first unit is input unit, and then so ಈ whole ಗೆ ಏನಂತೀವಿ? whole CPU and memory ಸೇರಿ system unit ಅಂತ ಅಂತೀವಿ. So there are 3 units in the computer architecture. So input unit, system unit and then output unit. Okay. First let's see the input unit. So input unit means, so it is used to feed data and instruction to the computer. ಅಂದ್ರೆ ಯೂಸರ್ ನಾವು ಏನೋ ಒಂದು ಡೇಟಾ ಅಥವಾ ಇನ್ಸ್ಟ್ರಕ್ಷನ್ ನ ಕಂಪ್ಯೂಟರ್ ಅಲ್ಲಿ ಸ್ಟೋರ್ ಮಾಡ್ತಿರ್ತೀವಿ. ಸೊ ಯಾವುದರಿಂದ ಸ್ಟೋರ್ ಮಾಡಬೇಕು? ಥ್ರೂ ದ ಇನ್ಪುಟ್ ಯೂನಿಟ್. ಸೊ ಹೆಂಗೆ ಇನ್ಪುಟ್ ಯೂನಿಟ್ ಹೆಂಗೆ ಸ್ಟೋರ್ ಮಾಡುತ್ತೆ ಇನ್ಫಾರ್ಮೇಶನ್ ಅಂದ್ರೆ ಬೈ ಯೂಸಿಂಗ್ ಇನ್ಪುಟ್ ಡಿವೈಸಸ್ ಲೈಕ್ ಕೀಬೋರ್ಡ್. ಸೊ ನಾವೇನಾದ್ರೂ ಇನ್ಫಾರ್ಮೇಶನ್ ಟೈಪ್ ಮಾಡಿದ್ರೆ ಥ್ರೂ ದ ಕೀಬೋರ್ಡ್ ವಿ ಆರ್ ಸ್ಟೋರಿಂಗ್ ದ ಡೇಟಾ ಟು ದ ಕಂಪ್ಯೂಟರ್, ರೈಟ್? ಅಂಡ್ ದೆನ್ ಮೌಸ್ ಮೀನ್ಸ್ ಬೈ ಕ್ಲಿಕಿಂಗ್. ಓಕೆ. ಸೊ ಇದಕ್ಕೆ ಇನ್ಪುಟ್ ಡಿವೈಸಸ್ ಅಂತ ಅಂತೀವಿ. ಸೊ ಸಮ್ ಅದರ್ ಡಿವೈಸಸ್ ಆರ್ ದೇರ್. ಸೊ ಮೀನ್ಸ್ ಆಪ್ಟಿಕಲ್ ಸ್ಕ್ಯಾನರ್, ಜಾಯ್ಸ್ಟಿಕ್, ಲೈಟ್ ಪೆನ್, ದೀಸ್ ಆರ್ ಆಲ್ ದ ಇನ್ಪುಟ್ ಡಿವೈಸಸ್. ಇನ್ ದ ನೆಕ್ಸ್ಟ್ ಸೆಕ್ಷನ್ ಐ ವಿಲ್ ಎಕ್ಸ್ಪ್ಲೈನ್ ದ ಇನ್ಪುಟ್ ಡಿವೈಸಸ್, ಬಟ್ in this section just input unit means it will accept our data or instruction from the user
through the input devices like in keyboard and mouse. Okay, so control unit will send some signal to the input unit to accept the data from the user. Andre CPU alli ili control unit anta irutte. So what is the function of control unit? Means it will control all the operations of the computer. So andre ಯಾವುದೇ input unit output unit ಯಾವುದೇ ವರ್ಕ್ ಆಗಬೇಕು ಅಂದ್ರೆ ಸೊ ಸಿಗ್ನಲ್ ಜನರೇಟ್ ಆಗಬೇಕು. ಸಿಗ್ನಲ್ ಎಲ್ಲಿ ಜನರೇಟ್ ಆಗುತ್ತೆ? ಕಂಟ್ರೋಲ್ ಸಿಗ್ನಲ್. ಸೊ ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಇನ್ಪುಟ್ ಯೂನಿಟ್ ಮೀನ್ಸ್ it will accept the data from the user and through the input devices, and it will send the data to the system unit. Okay, this is the function of input unit. Okay, so next system unit. System unit means data and instructions are received from the input unit. So what is the function of system unit? It will receive the data and instruction from the input unit and it will process the data. How? So in the system unit there are two parts, that is CPU and memory. CPU means central processing unit. So it is the heart and brain of the computer system. So now CPU na ಏನಂತೀವಿ? brain of the computer system ಅಂತ ಅಂತೀವಿ. ಯಾಕೆ brain ಅಂತೀವಿ computer system CPU ನ? ಸೊ ಏನೇ ವರ್ಕ್ ಆದ್ರೂ CPU ಅಲ್ಲೇ ವರ್ಕ್ ಆಗೋದು. ಓಕೆ, ಸೊ CPU ಇಲ್ಲ ಅಂದ್ರೆ ನಥಿಂಗ್, ಕಂಪ್ಯೂಟರ್ ಇಸ್ ಎಂಪ್ಟಿ ಬಾಕ್ಸ್. ಓಕೆ, ಸೊ once the data and instruction are received from the input device, so that data and instruction will process in the CPU. ಅದೆಲ್ಲಿ ಪ್ರೋಸೆಸ್ ಆಗುತ್ತೆ ಅಂದ್ರೆ ಎಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ? CPU ಅಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆನಾ? So next central processing unit ಅಂತ ಹೇಳಿದೆ. So central processing unit. So next block diagram of central processing unit is this. So ಏನೇನಿರುತ್ತೆ central processing unit ಅಲ್ಲಿ? control unit, arithmetic logic unit and register. There are three parts in the CPU. So control unit, arithmetic logic unit and the registers. Okay, so next let's see what is the function of processor. Already I told the brain of the computer is CPU. So what is the function of that CPU? So functions is carrying arithmetic and logic functions. So arithmetic ಮತ್ತೆ logic functions na execute ಮಾಡುತ್ತೆ. That is one function of CPU. So next is controlling use of memory. Controlling use of memory. So ಅಂದ್ರೆ ಮೆಮೊರಿ ಏನಿದೆ ಇಲ್ಲಿದೆ. ಸೊ ಆ ಮೆಮೊರಿನ ಹೆಂಗೆ ಯೂಸ್ ಮಾಡಬೇಕು, ಯಾವ ಡೇಟಾನ ಎಲ್ಲಿ ಸ್ಟೋರ್ ಮಾಡಬೇಕು ಅಂತ ಎಲ್ಲಿ ಯಾವ್ದು ಕಂಟ್ರೋಲ್ ಮಾಡುತ್ತೆ? CPU ಕಂಟ್ರೋಲ್ ಮಾಡುತ್ತೆ. ಓಕೆನಾ? ಸೊ ಮೆಮೊರಿ ಅಂದ್ರೆ ನಾವೇನು ಸ್ಟೋರ್ ಮಾಡ್ತೀವಲ್ಲ ಸಿಸ್ಟಮ್ ಅಲ್ಲಿ ಇನ್ಫಾರ್ಮೇಶನ್, ಅದಕ್ಕೆ ಮೆಮೊರಿ ಅಂತೀವಿ. ಸೊ ಮೆಮೊರಿನ ಯಾರು ಕಂಟ್ರೋಲ್ ಮಾಡ್ತಾರೆ? CPU. ಓಕೆ, ನೆಕ್ಸ್ಟ್ ಕಂಟ್ರೋಲಿಂಗ್ ಸೀಕ್ವೆನ್ಸ್ ಆಫ್ ಆಪರೇಷನ್ಸ್. ಸೊ ಎಷ್ಟೊಂದು ಆಪರೇಷನ್ ಪರ್ಫಾರ್ಮ್ ಆಗ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಅಡಿಷನ್, ಮಲ್ಟಿಪ್ಲಿಕೇಶನ್, ಸಬ್ಟ್ರಾಕ್ಷನ್, ಈ ರೀತಿ ಎಷ್ಟೊಂದು ಆಪರೇಷನ್ ಪರ್ಫಾರ್ಮ್ ಆಗ್ತಿರುತ್ತೆ. ಅದನ್ನ ಯಾರು ಕಂಟ್ರೋಲ್ ಮಾಡ್ತಾರೆ? CPU. ಸೀಕ್ವೆನ್ಸ್ ಆಫ್ ಆಪರೇಷನ್ಸ್ ಅಂದ್ರೆ ಯಾವ್ದು ಫಸ್ಟ್ ಎಕ್ಸಿಕ್ಯೂಟ್ ಆಗಬೇಕು, ಯಾವ್ದು ನೆಕ್ಸ್ಟ್ ಎಕ್ಸಿಕ್ಯೂಟ್ ಆಗಬೇಕು ಅಂತ ಸೀಕ್ವೆನ್ಸ್ ಆಫ್ ಆಪರೇಷನ್ಸ್ ನ ಯಾರು ಕಂಟ್ರೋಲ್ ಮಾಡ್ತಾರೆ? CPU. ಒಂದೇ ಆಪರೇಷನ್ ಇದ್ದಾಗ ಜಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ, ಬಟ್ ಮೋರ್ ದ್ಯಾನ್ ಒನ್ ಆಪರೇಷನ್ಸ್ ಇದ್ದಾಗ ಸೀಕ್ವೆನ್ಸ್ ಇರುತ್ತೆ, ಯಾವ್ದು ಫಸ್ಟ್ ಎಕ್ಸಿಕ್ಯೂಟ್ ಆಗಬೇಕು, ಯಾವ್ದು ಸೆಕೆಂಡ್, ಯಾವ್ದು ಥರ್ಡ್, ಯಾವ್ದು ಫೋರ್ತ್ ಅಂತ. ಸೊ ಅದನ್ನ ಯಾರು ಕಂಟ್ರೋಲ್ ಮಾಡ್ತಾರೆ? CPU will control the sequence of operations. Okay, next controlling parts of computer. Controlling parts of computer. So ಎಷ್ಟೊಂದು ಪಾರ್ಟ್ಸ್ ಇದೆ, ನಾನು ಹೇಳಿದೆ ಇನ್ಪುಟ್ ಡಿವೈಸ್ ಇದೆ, ಅಂಡ್ ದೆನ್ ಮೆಮೊರಿ, ಔಟ್ಪುಟ್ ಯೂನಿಟ್ ಅಲ್ಲಿ ಔಟ್ಪುಟ್ ಡಿವೈಸಸ್ ಇದೆ. ಸೊ ಎಲ್ಲಾ ಪಾರ್ಟ್ಸ್ ನ ಯಾರು ಕಂಟ್ರೋಲ್ ಮಾಡ್ತಾರೆ? CPU ಕಂಟ್ರೋಲ್ ಮಾಡುತ್ತೆ. ದೀಸ್ ಆರ್ ಆಲ್ ದ ಫಂಕ್ಷನ್ಸ್ ಆಫ್
central processing unit. So it will carrying the arithmetic and logic operations and then controlling the memory, and then it will control the sequence of operation. After that last it will control all the units of computer. So ಹೆಂಗೆ ಈ ಆಪರೇಷನ್ ಪರ್ಫಾರ್ಮ್ ಮಾಡುತ್ತೆ ಅಂದ್ರೆ by using these parts. So first is arithmetic and logic unit ಅಂತ ಅಂತೀವಿ. ಸೊ ಅದಕ್ಕೆ ಶಾರ್ಟ್ ಆಗಿ ನಾವೇನಂತೀವಿ ALU ಅಂತ, arithmetic and logic unit. So arithmetic unit means this unit perform the arithmetic operations. Arithmetic operations ಅಂದ್ರೆ ಯಾವುದು? Addition, subtraction, multiplication, division. ಸೊ ಇವಕ್ಕೆಲ್ಲ ನಾವೇನಂತೀವಿ ಅರ್ಥಮೆಟಿಕ್ ಆಪರೇಷನ್ಸ್ ಅಂತ ಅಂತೀವಿ. ಅಂದ್ರೆ ನೀವು ಕಂಪ್ಯೂಟರ್ನ ಯೂಸ್ ಮಾಡ್ತಿರ್ತೀರ ಏನಕ್ಕೆ? ಟು ಆಡ್ ದ ನಂಬರ್ಸ್ ಅಲ್ವಾ. ಸೊ ಆಡ್ ಮಾಡೋದನ್ನ ಎಲ್ಲಿ ಮಾಡ್ತಾರೆ? CPU. ಏನೇ ಆಪರೇಷನ್ ಪರ್ಫಾರ್ಮ್ ಆದ್ರೂ CPU-ಲೇ ಆಗುತ್ತೆ. ಬಟ್ ಅರ್ಥಮೆಟಿಕ್ ಆಪರೇಷನ್ಸ್ ಎಲ್ಲಿ? ALU ಅಲ್ಲಿ ಪರ್ಫಾರ್ಮ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಲಾಜಿಕ್ ಯೂನಿಟ್. ಲಾಜಿಕಲ್ ಯೂನಿಟ್ ಅಂದ್ರೆ ಇಟ್ ವಿಲ್ ಕಂಪ್ಯಾರಿಂಗಿಗೆ ನಾವೇನಂತೀವಿ ಲಾಜಿಕ್ ಯೂನಿಟ್ ಅಂತ ಅಂತೀವಿ. ಸೊ ಕಂಪ್ಯಾರಿಸನ್ ಯಾವ್ದು ಯೂಸ್ ಮಾಡ್ತೀವಿ? ಆ್ಯಂಡ್ ಆರ್ ಯೂಸ್ ಮಾಡ್ತೀವಿ. ಇದು ನೋಡಿರ್ತೀರ ಆ್ಯಂಡ್ ಆರ್. ಸೊ ಈ ಆಪರೇಷನ್ಸ್ ನ ಪರ್ಫಾರ್ಮ್ ಮಾಡೋದು ಎಲ್ಲಿ ಮಾಡ್ತೀವಿ? ಲಾಜಿಕ್ ಯೂನಿಟ್. ಸೊ ಅರ್ಥಮೆಟಿಕ್ ಮತ್ತೆ ಲಾಜಿಕ್ ಯೂನಿಟ್. ಅರ್ಥಮೆಟಿಕ್ ಅಂದ್ರೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಆ ಆಪರೇಷನ್ಸ್. ಸೊ ಲಾಜಿಕ್ ಅಂದ್ರೆ ಕಂಪೇರಿಂಗ್ ಹೆಂಗ್ ಮಾಡ್ತೀವಿ? ಫಾರ್ ಎಕ್ಸಾಂಪಲ್ ಈಕ್ವಲ್, ಲೆಸ್ ದ್ಯಾನ್ ಆರ್ ಗ್ರೇಟರ್ ದ್ಯಾನ್. ಸೊ ಇದೆಲ್ಲ ಏನಂತೀವಿ? ಇದಕ್ಕೆಲ್ಲ ಲಾಜಿಕಲ್ ಫಂಕ್ಷನ್ಸ್ ಅಂತ ಅಂತೀವಿ. ಸೊ ಅರ್ಥಮೆಟಿಕ್ ಮತ್ತೆ ಲಾಜಿಕಲ್ ಫಂಕ್ಷನ್ಸ್ ಎಲ್ಲ ALU ಅಲ್ಲಿ ಪರ್ಫಾರ್ಮ್ ಆಗುತ್ತೆ. ಸೊ ನೆಕ್ಸ್ಟ್ ಕಂಟ್ರೋಲ್ ಯೂನಿಟ್. ವಾಟ್ ಇಸ್ ದ ಫಂಕ್ಷನ್ಸ್ ಆಫ್ ಕಂಟ್ರೋಲ್ ಯೂನಿಟ್? ಕಂಟ್ರೋಲ್ ಯೂನಿಟ್ ಏನಂತೀವಿ? CU ಅಂತ. ಓಕೆ, ಸೊ ಕಂಟ್ರೋಲ್ ಯೂನಿಟ್ ಮೀನ್ಸ್ ದಟ್ ಇಸ್ C. So what is the function of control unit? So it controls and coordinates the activities of all the units of computer. So ನಾನು ಆಲ್ರೆಡಿ ಹೇಳಿದೆ ಪ್ರೊಸೆಸರ್ದು ಏನು ಫಂಕ್ಷನು? ಇಟ್ ವಿಲ್ ಕಂಟ್ರೋಲ್ ದ ಫಂಕ್ಷನಲ್ ಯೂನಿಟ್ಸ್ ಆಫ್ ಕಂಪ್ಯೂಟರ್. ಅದನ್ನ ಯಾರು ಮಾಡ್ತಾರೆ? ಕಂಟ್ರೋಲ್ ಯೂನಿಟ್ ಮಾಡುತ್ತೆ. ಮೀನ್ಸ್ ಇಟ್ ವಿಲ್ ಕಂಟ್ರೋಲ್ ಫಂಕ್ಷನಲ್ units. Means all parts of computer. So ಇದನ್ನ ಯಾರು ಕಂಟ್ರೋಲ್ ಮಾಡ್ತಾರೆ? ಕಂಟ್ರೋಲ್ ಯೂನಿಟ್. and it acts as a supervisor in a computer system. So ಇದು ಯಾವ ತರ ಆಕ್ಟ್ ಆಗುತ್ತೆ? ಸೂಪರ್ವೈಸರ್. ಸೊ ಮೇನ್ ಫಂಕ್ಷನ್ ಕಂಟ್ರೋಲ್ ಯೂನಿಟ್ ಏನು ಅಂದ್ರೆ ಇಟ್ ವಿಲ್ send a signal to all the parts of the computer. For example, ಇನ್ಪುಟ್ ಡಿವೈಸ್. ಇಲ್ಲೇನ್ ಮಾಡ್ತೀವಿ? ಇನ್ಪುಟ್ ಯೂನಿಟ್ ಅಲ್ಲಿ ನಾವು ಡೇಟಾನ ರಿಸೀವ್ ಮಾಡ್ಕೊಂತೀವಿ ಫ್ರಮ್ ದ ಯೂಸರ್ ಅಲ್ವಾ. ಅದಕ್ಕೆ ಅದು ರಿಸೀವ್ ಮಾಡ್ಕೋಬೇಕು ಅಂದ್ರೆ ಏನ್ ಬೇಕು? ಕಂಟ್ರೋಲ್ ಯೂನಿಟ್ ಇಂದ ಸಿಗ್ನಲ್ ಹೋಗ್ಬೇಕು ಇನ್ಪುಟ್ ಯೂನಿಟ್ಗೆ, ರೀಡ್ ಸಿಗ್ನಲ್. ಅವಾಗ ಮಾತ್ರ ಅದು ರೀಡ್ ಮಾಡ್ಕೊಳುತ್ತೆ. ಓಕೆನಾ? ಅಂದ್ರೆ ಇಟ್ ವಿಲ್ ಪ್ರೊವೈಡ್ ದ ಸಿಗ್ನಲ್ಸ್ ಫಾರ್ ಆಲ್ ದ ಪಾರ್ಟ್ಸ್ ಆಫ್ ದ ಕಂಪ್ಯೂಟರ್. ಸಿಗ್ನಲ್ ಹೋದಾಗ ಮಾತ್ರ ಅದು ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಬಾಡಿಯಲ್ಲಿ ಎಲ್ಲಿ ಸಿಗ್ನಲ್ಸ್ ಎಲ್ಲಿಂದ ಬರುತ್ತೆ? ಎಲ್ಲಾ ಪಾರ್ಟ್ಸಿಗೂ ಬ್ರೈನ್ ಇಂದ ಅಲ್ವಾ. ಸೊ ಬ್ರೈನ್ ಇಂದ ಸಿಗ್ನಲ್ ಬರುತ್ತೆ. ಇವಾಗ ನಾನು ಏನೋ ಮಾತಾಡ್ತಾ ಇದ್ದೀನಿ ಅಂದ್ರೆ ಸಿಗ್ನಲ್ ಎಲ್ಲಿಂದ ಬಂದಿದೆ? ಬಾಯಿಗೆ ಬ್ರೈನ್ ಇಂದ ಬಂದಿರುತ್ತೆ ಅಲ್ವಾ. ಸೊ ಬ್ರೈನ್ ಇದ್ರೆ ಮಾತ್ರ ಎಲ್ಲಾ ಪಾರ್ಟ್ಸ್ ವರ್ಕ್ ಆಗ್ತಾವಲ್ವಾ. ಅದೇ ರೀತಿ CPU-ಗೆ ಎಲ್ಲಾ ಪಾರ್ಟ್ಸಿಗೂ ಸಿಗ್ನಲ್ ನ ಸೆಂಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾವು ಅಡಿಷನ್ ಮಾಡ್ತಾ ಇದ್ದೀವಿ. ಓಕೆನಾ? ಅಡಿಷನ್ ಆಪರೇಷನ್ ಪರ್ಫಾರ್ಮ್ ಮಾಡ್ತಿದೀವಿ. ಅದು ಎಲ್ಲಾಗುತ್ತೆ? ALU ಅಲ್ಲಿ. ಬಟ್ ಸಿಗ್ನಲ್ ಎಲ್ಲಿಂದ ಸೆಂಡ್ ಆಗಬೇಕು? ಕಂಟ್ರೋಲ್ ಯೂನಿಟ್ ಇಂದಾನೆ ಸಿಗ್ನಲ್ ಸೆಂಡ್ ಆಗುತ್ತೆ. ಏನಂತ? ಆಡ್ ಅಂತ ಸಿಗ್ನಲ್ ಸೆಂಡ್ ಆಗುತ್ತೆ. ಅವಾಗ ಮಾತ್ರ ಅದು ಅಡಿಷನ್ ಪರ್ಫಾರ್ಮ್ ಆಗುತ್ತೆ. ಸೊ ಆಫ್ಟರ್ ದಟ್ ಔಟ್ಪುಟ್ ಯೂನಿಟ್ ಏನ್ ಮಾಡುತ್ತೆ? ಡೇಟಾನ ಡಿಸ್ಪ್ಲೇ ಮಾಡುತ್ತೆ ಥ್ರೂ ದ ಔಟ್ಪುಟ್ ಡಿವೈಸಸ್. ಅದಕ್ಕೂ ಸಿಗ್ನಲ್ ಎಲ್ಲಿಂದ ಹೋಗುತ್ತೆ? ಕಂಟ್ರೋಲ್ ಯೂನಿಟ್ ಇಂದಾನೆ ಔಟ್ಪುಟ್ ಯೂನಿಟ್ಗೂ ಸಿಗ್ನಲ್ ಹೋಗುತ್ತೆ. ಏನಂತ? ಡಿಸ್ಪ್ಲೇ ಮಾಡೋದನ್ನ ಅಂತ. ಮೀನ್ಸ್ ರೈಟ್ ಸಿಗ್ನಲ್ ಹೋಗುತ್ತೆ. ಸೊ ರೀಡ್ ಮಾಡ್ಕೊಳ್ಳೋದಕ್ಕೆ ರೀಡ್ ಸಿಗ್ನಲ್, ಡಿಸ್ಪ್ಲೇ ಮಾಡೋದಕ್ಕೆ ರೈಟ್ ಸಿಗ್ನಲ್ ಹೋಗುತ್ತೆ. ಸೊ ಏನೇ ಆಪರೇಷನ್ ಪರ್ಫಾರ್ಮ್ ಆಗಬೇಕು ಅಂದ್ರೆ ಕಂಟ್ರೋಲ್ ಯೂನಿಟ್ ಇಂದ ಸಿಗ್ನಲ್ಸ್ ಹೋಗ್ಬೇಕು. ಅದಕ್ಕೆ ನಾವೇನಂತೀವಿ? ಕಂಟ್ರೋಲ್ ಯೂನಿಟ್ ಅಂತ ಅಂತೀವಿ. ಮೀನ್ಸ್ ಇಟ್ ವಿಲ್ ಆಕ್ಟ್ಸ್ ಆಸ್ ಎ ಸೂಪರ್ವೈಸರ್ ಇನ್ ದ ಕಂಪ್ಯೂಟರ್ ಸಿಸ್ಟಮ್. ಓಕೆ, ಸೊ ನೆಕ್ಸ್ಟ್ ಲಾಸ್ಟ್ ಇಸ್ ರೆಜಿಸ್ಟರ್ಸ್. ಸೊ ರೆಜಿಸ್ಟರ್ ಇದೆ.
ಸೊ ಇಟ್ ಇಸ್ ಎ ಸ್ಪೆಷಲ್ ಪರ್ಪಸ್ ಹೈ ಸ್ಪೀಡ್ ಟೆಂಪ್ರರಿ ಮೆಮೊರಿ ಯೂನಿಟ್. ಅಂದರೆ ಟೆಂಪರರಿ ಮೆಮೊರಿ ಯೂನಿಟ್ಗೆ ನಾವು ಏನಂತೀವಿ, ರಿಜಿಸ್ಟರ್ಸ್ ಅಂತ ಅಂತೀವಿ. ಮೀನ್ಸ್ ಯಾವುದೋ ಒಂದು ಡೇಟಾ, ಯಾವುದೋ ಒಂದು ಇನ್ಸ್ಟ್ರಕ್ಷನ್ನ ಅದು ಸ್ಟೋರ್ ಮಾಡ್ಕೊಳ್ಳುತ್ತೆ, ಬಟ್ ಟೆಂಪರರಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಏನಾಗ್ತಿದೆ, ALU ಆಪರೇಷನ್ ಪರ್ಫಾರ್ಮ್ ಆಗ್ತಿದೆ. ಸೊ ಇಲ್ಲೇನಿದೆ, ಯಾವುದೋ ಒಂದು 10-20 ಅಂತ ಬಂದಿದೆ, ಇವೆರಡನ್ನೂ ಆಡ್ ಮಾಡಬೇಕು. ಓಕೆನಾ. ಸೊ ಅದು ಎಲ್ಲಿ ಸ್ಟೋರ್ ಆಗುತ್ತೆ, ರಿಜಿಸ್ಟರ್ ಅಲ್ಲಿ ಸ್ಟೋರ್ ಆಗುತ್ತೆ. ಓಕೆನಾ. ಮೀನ್ಸ್ ಟೆಂಪರರಿ ಮೆಮೊರಿ, ಇಟ್ ವಿಲ್ ಸ್ಟೋರ್ ಸ್ಮಾಲ್ ಅಮೌಂಟ್ ಆಫ್ ಇನ್ಫಾರ್ಮೇಶನ್ ಅಷ್ಟೇ, ಅದಕ್ಕೆ ಏನಂತೀವಿ, ರಿಜಿಸ್ಟರ್ಸ್ ಅಂತ ಅಂತೀವಿ. ಸೊ ದಿಸ್ ಇಸ್ ಅಬೌಟ್ ದ CPU. ಓಕೆ. ಸೊ ನೆಕ್ಸ್ಟ್ ಸಿಸ್ಟಮ್ ಯೂನಿಟ್ ಅಲ್ಲಿ CPU ಬಿಟ್ಟೆ ಮತ್ತೇನಿದೆ, ಮೆಮೊರಿ. ಓಕೆ. ಸೊ ಮೆಮೊರಿ ಅಂದ್ರೆ ಏನು, ಇಟ್ ವಿಲ್ ಸ್ಟೋರ್ ದ ಇನ್ಫಾರ್ಮೇಶನ್. ಸೊ ಇನ್ ದಟ್ ಪ್ಲೇಸ್ ವಿ ಆರ್ ಗೋಯಿಂಗ್ ಟು ಸ್ಟೋರ್ ಸಮ್ ಡೇಟಾ ಆರ್ ಇನ್ಸ್ಟ್ರಕ್ಷನ್. ಸೊ ಸ್ಟೋರೇಜ್ ಯೂನಿಟ್ ನಾವೇನಂತೀವಿ, ಮೆಮೊರಿ ಅಂತ ಅಂತೀವಿ. ಸೊ ಮೆಮೊರಿ ಡಿವೈಡ್ ಆಗಿದೆ, 3 ಟೈಪ್ಸ್ ಮೆಮೊರಿ ಇರುತ್ತೆ. ಸೊ ಯಾವ್ದ್ಯಾವುದು, ಮೈನ್ ಮೆಮೊರಿ, ಸೆಕೆಂಡರಿ ಮೆಮೊರಿ, ಕ್ಯಾಶ್ ಮೆಮೊರಿ. ಸೊ ನೀವು ಯಾವುದೇ ಒಂದು ಇನ್ಫಾರ್ಮೇಶನ್ ಸ್ಟೋರ್ ಮಾಡಬೇಕು ಅಂದ್ರೆ ಮೆಮೊರಿಯಲ್ಲಿ ಸ್ಟೋರ್ ಮಾಡ್ತೀರಾ. ಸೊ 2 ಟೈಪ್ಸ್ ಇರುತ್ತೆ, ಮೈನ್ ಮೆಮೊರಿ, ಸೆಕೆಂಡರಿ ಮೆಮೊರಿ ಅಂಡ್ ಕ್ಯಾಶ್ ಮೆಮೊರಿ. ಸೊ 3 ಟೈಪ್ಸ್ ಆಫ್ ಮೆಮೊರಿ ಇರುತ್ತೆ. ಮೈನ್ ಮೆಮೊರಿನ ವಿ ಆರ್ ಕಾಲಿಂಗ್ ಆಸ್ ಪ್ರೈಮರಿ ಮೆಮೊರಿ ಅಂತಾನು ಅಂತೀವಿ. ಮೈನ್ ಮೆಮೊರಿ ಇಸ್ ಆಲ್ಸೋ ಕಾಲ್ಡ್ ಆಸ್ primary memory. Means it is a temporary, not permanent. So temporarily we are storing some information in the system. ಸೊ ಯಾವುದೋ ಒಂದು ಪವರ್ ಆಫ್ ಆದ ತಕ್ಷಣ ಏನಾಗುತ್ತೆ, ಇದರಲ್ಲಿರೋ ಮೆಮೊರಿಯಲ್ಲಿ ಏನು ಇನ್ಫಾರ್ಮೇಶನ್ ಇರುತ್ತೋ ಅದೆಲ್ಲ ಲಾಸ್ ಆಗುತ್ತೆ. ಓಕೆನಾ. ಇವಾಗ ಪವರ್ ಆನ್ ಇದೆ, ನೀವು ಸಿಸ್ಟಮ್ ವರ್ಕ್ ಮಾಡ್ತಾ ಇದ್ದೀರಿ. ಸೊ ನೀವೇನೋ ಒಂದು ಸ್ಟೋರ್ ಮಾಡಿದ್ರೆ ಪ್ರೈಮರಿ ಮೆಮೊರಿಯಲ್ಲಿ ಸ್ಟೋರ್ ಆಗಿರುತ್ತೆ. ಓಕೆನಾ. ಬಟ್ ಪವರ್ ಹೋಗಿ ನೀವು ಮತ್ತೆ ಸಿಸ್ಟಮ್ ಆನ್ ಮಾಡಿದ ತಕ್ಷಣ ಇನ್ಫಾರ್ಮೇಶನ್ ಎಲ್ಲ ಲಾಸ್ ಆಗಿರುತ್ತೆ. ಅದಕ್ಕೆ ನಾವೇನಂತೀವಿ, ಟೆಂಪರರಿ ಅಂತ ಅಂತೀವಿ ಮೈನ್ ಮೆಮೊರಿ. ಓಕೆನಾ. ಸೊ ಅದಕ್ಕೆ ನೀವೇನಾದ್ರು ಪರ್ಮನೆಂಟ್ ಆಗಿ ನೀವು ಇನ್ಫಾರ್ಮೇಶನ್ ಸ್ಟೋರ್ ಮಾಡಬೇಕು ಅಂದ್ರೆ ಸೆಕೆಂಡರಿ ಮೆಮೊರಿಯಲ್ಲಿ ಸ್ಟೋರ್ ಮಾಡ್ತೀವಿ. ಸೊ 2 ತರ ಇರುತ್ತೆ ಇಲ್ಲಿ ಮೈನ್ ಮೆಮೊರಿಯಲ್ಲಿ, 2 ಟೈಪ್ಸ್, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂಡ್ ರೀಡ್ ಓನ್ಲಿ ಮೆಮೊರಿ ಅಂತ ಇರುತ್ತೆ. ಸೊ ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ಡೀಟೇಲ್ ಎಕ್ಸ್ಪ್ಲನೇಷನ್ ಇದೆ. ಸೊ ಬಟ್ ಇನ್ ದಿಸ್ ಸೆಕ್ಷನ್ ಮೈನ್ ಮೆಮೊರಿ ಮೀನ್ಸ್ ಇಟ್ ಇಸ್ ಟೆಂಪರರಿ ಮೆಮೊರಿ. Data and instructions stored in this memory are erased when the power goes off. Okay. So it will consist of 2 types of memory, RAM, ROM. RAM means random access memory. ROM means read only memory. So this is about the main memory. Next, secondary memory means it is a permanent storage. So permanent agi ನಾವು information na store ಮಾಡಬೇಕು ಅಂದ್ರೆ secondary memory na use ಮಾಡ್ತೀವಿ. Means here we can also store large amount of data, ಅಂದ್ರೆ ತುಂಬಾ ಡೇಟಾನ ಸ್ಟೋರ್ ಮಾಡಬಹುದು. ಸೊ ಅದೇನು ಎಕ್ಸಾಂಪಲ್, ಹಾರ್ಡ್ ಡಿಸ್ಕ್. ಫಾರ್ ಎಕ್ಸಾಂಪಲ್ ಹಾರ್ಡ್ ಡಿಸ್ಕ್, ಇದಕ್ಕೆಲ್ಲ ನಾವೇನಂತೀವಿ, ಸೆಕೆಂಡರಿ ಮೆಮೊರಿ ಅಂತ ಅಂತೀವಿ. ಸೊ ನಮಗೆ ಯಾವಾಗ ಇನ್ಫಾರ್ಮೇಶನ್ ಬೇಕೋ ಅವಾಗ ಅದರಿಂದ ನಾವು ವಿ ಕ್ಯಾನ್ ಆಕ್ಸೆಸ್ ದ ಇನ್ಫಾರ್ಮೇಶನ್ ಫ್ರಮ್ ದ ಸೆಕೆಂಡರಿ ಮೆಮೊರಿ. ಸೊ ಮ್ಯಾಗ್ನೆಟಿಕ್ ಟೇಪ್, ಮ್ಯಾಗ್ನೆಟಿಕ್ ಡಿಸ್ಕ್, ಅದಕ್ಕೆಲ್ಲ ನಾವೇನಂತೀವಿ, ಸೆಕೆಂಡರಿ ಮೆಮೊರಿ ಅಂತ ಅಂತೀವಿ. So next, cache memory. Cache memory means high speed memory. High speed memory anta antivi. Cache memory means it is placed between the CPU and main memory. Main memory matte CPU memory madhye cache memory irutte. So iದೇನಾಗುತ್ತೆ ಅಂದ್ರೆ the data and instructions stored it are accessed in higher speed. ಸೊ ಎಲ್ಲಿ ಕ್ಯಾಶ್ ಮೆಮೊರಿಯಲ್ಲಿರೋ ಇನ್ಫಾರ್ಮೇಶನ್ನ ಹೈ ಸ್ಪೀಡ್ ಅಂದರೆ ತುಂಬ ಬೇಗ ಆಕ್ಸೆಸ್ ಮಾಡ್ಕೋಬಹುದು ಕಂಪೇರ್ಡ್ ಟು ಮೈನ್ ಮೆಮೊರಿ. ಮೈನ್ ಮೆಮೊರಿ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ, ಬಟ್ ಇದು ಕ್ಯಾಶ್ ಮೆಮೊರಿಯಲ್ಲಿರೋ ಇನ್ಫಾರ್ಮೇಶನ್ ಹೈ ಸ್ಪೀಡಲ್ಲಿ ಆಕ್ಸೆಸ್ ಮಾಡ್ಕೋಬಹುದು. ಅದಕ್ಕೆ ನಾವೇನಂತೀವಿ, ಕ್ಯಾಶ್ ಮೆಮೊರಿ ಅಂತ ಅಂತೀವಿ. ಸೊ ದಿಸ್ ಇಸ್ ಅಬೌಟ್ ದ ಮೆಮೊರಿ. ಸೊ ಲಾಸ್ಟ್ ಯೂನಿಟ್ ಇಸ್ ಔಟ್ಪುಟ್ ಯೂನಿಟ್. ಸೊ ಔಟ್ಪುಟ್ ಯೂನಿಟ್ ಮೀನ್ಸ್, ಸೊ ಇಲ್ಲೇನಾಗಿದೆ, ಇನ್ಫಾರ್ಮೇಶನ್ ಎಲ್ಲ ಇದು ಇನ್ಪುಟ್ ಯೂನಿಟ್ ಇಂದ ಇಲ್ಲಿಗೆ ಸೆಂಡ್ ಮಾಡಿದೆ, ಇಲ್ಲಿ ಪ್ರೋಸೆಸ್ ಆಗುತ್ತೆ, ಅಂದ್ರೆ ಆ ಡೇಟಾ ಅಥವಾ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗಿ ರಿಸಲ್ಟ್ ಬರುತ್ತೆ. ಸೊ ಆ ರಿಸಲ್ಟ್ ನ ಎಲ್ಲಿಗೆ ಸೆಂಡ್ ಮಾಡ್ತಾರೆ, ಔಟ್ಪುಟ್ ಯೂನಿಟ್ಗೆ ಸೆಂಡ್ ಮಾಡ್ತಾರೆ. ಓಕೆನಾ. ಸೊ ಔಟ್ಪುಟ್ ಯೂನಿಟ್ಗೆ ಸೆಂಡ್ ಮಾಡ್ತಾರೆ. ಸೊ in the output unit it
printer. So monitor athwa printer, through the output devices it will display the results to the user. Okay, but one more thing, so the system can understand only the binary language, that's it. Okay, so system can understand only the binary digit. So ನಾವು ಇವಾಗ ಏನಿಲ್ಲಿ ಟೈಪ್ ಮಾಡ್ತಿದ್ದೀವಿ a plus b, so ಇದು ನಮಗೆ ಅರ್ಥ ಆಗುತ್ತೆ, ಬಟ್ ಸಿಸ್ಟಮ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಓನ್ಲಿ ಬೈನರಿ 0 1 ಮಾತ್ರ ಅರ್ಥ ಆಗುತ್ತೆ. ಬೈನರಿ ಲ್ಯಾಂಗ್ವೇಜ್ ಮಾತ್ರ ಸಿಸ್ಟಮ್ಗೆ ಅರ್ಥ ಆಗುತ್ತೆ. ಸೊ ನಾವಿಲ್ಲಿ ಏನು ಇನ್ಪುಟ್ ಯೂನಿಟ್ ಏನಂತ ಕಳಿಸಿರ್ತೀವಿ, a plus b ಅಂತ ಕಳಿಸ್ತೀವಿ. ಸೊ ವಾಟ್ ಇಸ್ ದ ಫಂಕ್ಷನ್ ಆಫ್ ಇನ್ಪುಟ್ ಯೂನಿಟ್? ಇಟ್ ವಿಲ್ ಅಕ್ಸೆಪ್ಟ್ ದ ಡೇಟಾ ಏನು a plus b and through the input devices, and it will send the data to the system unit, right? So before sending, it will convert this language to the binary language. Why? So system can't understand these languages. System can understand only binary language. What is the function of input unit? It will accept the data from the user through the input devices, and it will convert that instructions to the binary format. So a binary format na system unit ಗೆ ಸೆಂಡ್ ಮಾಡುತ್ತೆ. ಸೊ CPU ಗೆ ಅರ್ಥ ಆಗಕ್ಕೆ ಬರೀ ಬೈನರಿ ಲ್ಯಾಂಗ್ವೇಜ್ ಅಷ್ಟೇ, ಸೊ 0 1 ಲ್ಯಾಂಗ್ವೇಜ್. ಸೊ ಪ್ರೋಸೆಸ್ ಆದ್ಮೇಲೆ ಏನ್ ಮಾಡುತ್ತೆ, ಆ ಡೇಟಾನ ಇಲ್ಲಿಗೆ ಸೆಂಡ್ ಮಾಡುತ್ತೆ, ಅಂದ್ರೆ ಪ್ರೋಸೆಸ್ ಆಗಿರೋ ರಿಸಲ್ಟ್ ನ. ಸೊ ಔಟ್ಪುಟ್ ಡಿವೈಸ್ ಏನ್ ಮಾಡುತ್ತೆ, ಅಗೇನ್ ಬೈನರಿ ಇಂದ ಹೈ ಲೆವೆಲ್ ಲ್ಯಾಂಗ್ವೇಜಸ್ a plus b ಇರೋದನ್ನ c ಅಂದ್ರೆ c is equal to something, a plus b ಅಂದ್ರೆ a ಅಂದ್ರೆ 10, b ಅಂದ್ರೆ 20, ಸೊ c ಅಂದ್ರೆ ಏನು 30. ಸೊ ಔಟ್ಪುಟ್ ಯೂನಿಟ್ ಏನ್ ಮಾಡುತ್ತೆ, it will accept the data from the system unit and it will convert the binary format to the user understandable language. ಬೈನರಿ ಲ್ಯಾಂಗ್ವೇಜ್ ಇಂದ ಯೂಸರ್ ಅಂದ್ರೆ ನಮಗೆ ಯಾವ್ದು ಲ್ಯಾಂಗ್ವೇಜ್ ಅರ್ಥ ಆಗುತ್ತೋ ಅಲ್ಲಿಗೆ ಕನ್ವರ್ಟ್ ಮಾಡಿ it will display the result through the output devices. Okay, so this is the computer architecture. There are 3 units: input unit, system unit and output unit. Input unit will accept the data from the user and it will convert to the high level user understandable language to binary language, and it will send to the system unit. So system unit will process the data by using CPU and memory. After processing, the result will send to the output unit. So output unit will accept the result from the system unit and it will convert that binary language to user understandable language, and it will display the results to the user through the output devices. Okay, so this is the computer architecture. Thank you.